Hello friends, welcome back to my channel. This is Ganesh. You are watching Trading Parts. ಅಲ್ಲ ಇವತ್ತು 30 ಡೇ ಟ್ರೇಡಿಂಗ್ ಚಾನಲ್ನ ಡೇ 22 ಆಗಿರುತ್ತೆ. ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ಐ ಹೋಪ್ ಇವತ್ತು ನೀವು ಯಾರು ಟ್ರೇಡ್ ಮಾಡಿದ್ರೆ ಒಂದು ಒಳ್ಳೆ ಟ್ರೆಂಡಿಂಗ್ ಮಾರ್ಕೆಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಟ್ರೇಡ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪ್ಲಸ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮೇನ್ 3 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ನನ್ನ ಹಳೆ ವಿಡಿಯೋಸ್ ಎಲ್ಲ ನೀವು ಚೆಕ್ ಮಾಡ್ಬೋದು. 30 ಡೇ ಟ್ರೇಡಿಂಗ್ ಚಾನಲ್ ಯಾವಾಗ ಶುರು ಮಾಡಿದೆ ಅವಾಗಲಿಂದ ಮಾರ್ಕೆಟ್ ತುಂಬಾ ಸೈಡ್ ವೈಸ್ ಮತ್ತೆ ವಾಲಿಟೈಲ್ ಇತ್ತು. ಓಕೆನಾ, ಲಾಸ್ಟ್ 15 to 20 ಡೇಸ್ ಇಂದ ನೀವು ನೋಡ್ಬೋದು ಮಾರ್ಕೆಟ್ ಒಂದು ಕ್ಯಾಂಡಲ್ 200 ಪಾಯಿಂಟ್ಸ್ 300 ಪಾಯಿಂಟ್ಸ್ ಮೇಲೆ ಕೆಳಗಡೆ ಹೋಗೋದು. ಅಂದ್ರೆ ಹೇಳ್ಬೇಕು ಅಂದ್ರೆ ಒಂದು ರೇಂಜ್ ಅಲ್ಲೇ ಇತ್ತು. ಪ್ಲಸ್ ತುಂಬಾ ಆಪ್ಷನ್ ಬೇಯರ್ಸ್ SL ಇಟ್ ಆಗ್ತಾ ಇತ್ತು. ಪ್ಲಸ್ ಆಪ್ಷನ್ ಬೇಯರ್ಗೆ ಆ ತರ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ನಾನು ಅವಾಗ್ಲಿಂದಾನೇ ಹೇಳಿದೆ ನಿಮ್ಗೆ, ಮುಂದೆ ನಿಮ್ಗೆ ಟ್ರೆಂಡಿಂಗ್ ಮಾರ್ಕೆಟ್ ಸಿಗುತ್ತೆ. ದಯವಿಟ್ಟು ಕಡಿಮೆ ಕ್ವಾಂಟಿಟಿಲಿ ಸ್ಮಾಲ್ SL ಆದ್ರೂ ಪರವಾಗಿಲ್ಲ, ಸ್ಮಾಲ್ SL ತಗೊಂಡು ಇಲ್ಲ ಸ್ಮಾಲ್ ಪ್ರಾಫಿಟ್ ತಗೊಂಡು ಮಾರ್ಕೆಟ್ ಅಲ್ಲಿ ಮೇನ್ ನೀವು ಸರ್ವೈವ್ ಆಗಬೇಕು. ಈ ತರ ಏನ್ ಸೈಡ್ ವೈಸ್ ಮಾರ್ಕೆಟ್ ಇರುತ್ತೆ, ಇಲ್ಲಾಂದ್ರೆ ಏನ್ ವಾಲಿಟಿಲಿಟಿ ಮಾರ್ಕೆಟ್ ಇರುತ್ತೆ, ಈ ಮಾರ್ಕೆಟ್ ಅಲ್ಲಿ ನೀವು ಸರ್ವೈವ್ ಆದ್ರೆ ನೆಕ್ಸ್ಟ್ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಖಂಡಿತ ನೀವು ಪ್ರಾಫಿಟ್ ಮಾಡಬಹುದು ಅಂತ ನಾನು ಹೇಳಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮಾರ್ಕೆಟ್ ಸೈಕಲ್ ಕೂಡ ನಿಮ್ಗೆ ಹೇಳಿದೆ. ಫಸ್ಟ್ ಮಾರ್ಕೆಟ್ ಟ್ರೆಂಡಿಂಗ್ ಬರುತ್ತೆ, ಸೆಕೆಂಡ್ ನಿಮಗೆ ಸೈಡ್ ವೈಸ್ ಇರುತ್ತೆ, ಆಮೇಲೆ ವಾಲಿಟಿಲಿಟಿ ಇರುತ್ತೆ, ಆಮೇಲೆ ವಾಪಸ್ ಟ್ರೆಂಡಿಂಗ್ ಬರುತ್ತೆ ಅಂತ ನೀವು ನೋಡ್ಬೋದು. ಲಾಸ್ಟ್ 15 to 20 ಡೇಸ್ ಅಲ್ಲಿ ಮಾರ್ಕೆಟ್ ತುಂಬಾ ಅಂದ್ರೆ ಹೇಳ್ಬೇಕು ಅಂದ್ರೆ ತುಂಬಾ ವಾಲಿಟೈಲ್ ಇತ್ತು. ಅದು ಬ್ಯಾಂಕ್ ನಿಫ್ಟಿ ಅಂತೂ ಒಂದೇ ರೇಂಜ್ ಅಲ್ಲಿ ಏನು 500-600 ಪಾಯಿಂಟ್ಸ್ ರೇಂಜ್ ಇತ್ತು, ಆ ರೇಂಜ್ ಅಲ್ಲೇ ಮ್ಯಾಕ್ಸಿಮಮ್ ಐ ಥಿಂಕ್ 15-20 ಡೇಸ್ ಮಾರ್ಕೆಟ್ ಅಲ್ಲೇ ಒದ್ದಾಡ್ತಾ ಇತ್ತು. ಅಂದ್ರೆ ಆ ರೇಂಜ್ ಅಲ್ಲೇ ಇತ್ತು. ತುಂಬಾ SL ಇಟ್ ಆಗ್ತಾ ಇತ್ತು, ಫಾಲ್ಸ್ ಬ್ರೇಕ್ಔಟ್ ಆಗ್ತಾ ಇತ್ತು, ಫಾಲ್ಸ್ ಬ್ರೇಕ್ ಡೌನ್ ಆಗ್ತಾ ಇತ್ತು. ಅಂದ್ರೆ ಹೇಳ್ಬೇಕು ಅಂದ್ರೆ ಒಂದು ತುಂಬಾ ಕಷ್ಟ ಆಯ್ತು ಮಾರ್ಕೆಟ್ ಅಲ್ಲಿ ಲಾಸ್ಟ್ 15 to 20 ಡೇಸ್. ಈ ಲಾಸ್ಟ್ 15 to 20 ಡೇಸ್ ಅಲ್ಲಿ ಯಾರು ಸರ್ವೈವ್ ಆಗಿರ್ತಾರೆ ಈ ಮಾರ್ಕೆಟ್ ಅಲ್ಲಿ, ಯಾರೇ ಜಾಸ್ತಿ ಲಾಸ್ ಮಾಡ್ಕೊಳ್ದೆ, ಯಾರೇ ಕ್ಯಾಪಿಟಲ್ ನ ವೈಪೌಟ್ ಮಾಡದೆ, ಯಾರು ಸಸ್ಟೈನ್ ಆಗಿದ್ದಾರೆ, ಐ ಥಿಂಕ್ ಯಾರು ಸಸ್ಟೈನ್ ಆಗಿದ್ರು ಈ 15 to 20 ಡೇಸ್ ಅಲ್ಲಿ, ಖಂಡಿತ ಇವತ್ತು ಅವರು ಒಂದು ಒಳ್ಳೆ ಪ್ರಾಫಿಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೇನ್ ಈ 2 ಪಾಯಿಂಟ್ ನಾನು ಹೇಳಿದ್ದೆ. ಓಕೆನಾ, ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ ಮೇನ್ ಮಾರ್ಕೆಟ್ ಅಲ್ಲಿ ನೀವು ಸರ್ವೈವ್ ಆಗೋಕೆ ನೋಡ್ಬೇಕು. ಟ್ರೆಂಡಿಂಗ್ ಮಾರ್ಕೆಟ್ ಸಿಗುತ್ತೆ, ಇವತ್ತಿಲ್ಲ ನಾಳೆ ಮಾರ್ಕೆಟ್ ಸಿಗುತ್ತೆ. ಮೇನು ಕಾನ್ಫಿಡೆಂಟ್ ಮತ್ತೆ ನೀವು ಟ್ರೆಂಡ್ ವೇಟ್ ಮಾಡ್ಲೇಬೇಕಾಗುತ್ತೆ. ನಾನು ಅವತ್ತಿಂದ ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಫಸ್ಟ್ ಕ್ಯಾಂಡಲ್ ಅಲ್ಲೇ ನನಗೆ ಐಡೆಂಟಿಫೈ ಆಯ್ತು ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಅಂತ. ನಾನು ಫಸ್ಟ್ ಕ್ಯಾಂಡಲ್ ಅಲ್ಲೇ ಎಂಟ್ರಿ ಆಗಿ ಟೋಟಲ್ ನಾನು ಬ್ಯಾಂಕ್ ನಿಫ್ಟಿ 350 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಥಿಂಕ್ ಇದು ಹೇಳ್ಬೇಕು ಅಂದ್ರೆ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೇಕು. ಏನಕ್ಕೆ ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ತುಂಬಾ ಜನ ಹೆದರ್ತಾರೆ ಟ್ರೇಡ್ ಮಾಡಕ್ಕೆ. ಲೈಕ್ ಇವನ್ ಎಕ್ಸ್ಪೀರಿಯನ್ಸ್ ಪೀಪಲ್ ಆಗಲಿ, ಇಲ್ಲಾಂದ್ರೆ ಯಾರು ಇವಾಗ ಮಾರ್ಕೆಟ್ಗೆ ಬಂದಿದ್ದಾರೆ, ಇಲ್ಲಾಂದ್ರೆ 5 years 6 years ಯಾರೇ ಒಂದು ಆಗಿರ್ಲಿ, ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ತುಂಬಾ ಹೆದರ್ತಾರೆ. ಏನಕ್ಕೆ ಅಂದ್ರೆ ಅದು ವಾಲಿಟಿಲಿಟಿ ತುಂಬಾ ಇರುತ್ತೆ, ಅದರಲ್ಲಿ ವಾಲಿಟಿಲಿಟಿ ತಡ್ಕೊಳಕ್ ಆಗೋದಿಲ್ಲ. ಒಂದೊಂದು ಸ್ಪೈಕ್ ಅಲ್ಲ ನಿಮ್ದು SL ಇಟ್ ಆಗ್ಬೋದು, ಇಲ್ಲ ಒಂದೊಂದು ಸ್ಪೈಕ್ ಅಲ್ಲ ನೀವು ಜಾಸ್ತಿ ಕ್ವಾಂಟಿಟಿ ಆಗಿದ್ರೆ ಕಂಪ್ಲೀಟ್ ನಿಮ್ದು ಲೈಕ್ ಹೇಳ್ಬೇಕು ಅಂದ್ರೆ ಅಕೌಂಟ್ ವಾಶ್ ಔಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂತದ್ರಲ್ಲಿ ಇವತ್ತು ನಾನು ಟೋಟಲ್ 350 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಪ್ರಾಫಿಟ್ ಹೇಳ್ಬೇಕು ಅಂದ್ರೆ 10,000 ಮೇಲ್ ಆಗಿದೆ. ಪ್ರಾಫಿಟ್ ಸೆಕೆಂಡ್ರಿ, ಅದು ಇನ್ನೂ ಜಾಸ್ತಿ ಆಗ್ತಾಯಿತ್ತು, ಏನ್ ತೊಂದರೆ ಇಲ್ಲ. ಬಟ್ ಮೇನ್ ನಮ್ದು ಕಾನ್ಸಂಟ್ರೇಟ್ ಆಗಿರೋದು 350 ಪಾಯಿಂಟ್ಸ್ ನಾನು ಏನ್ ಕ್ಯಾಪ್ಚರ್ ಮಾಡಿದ್ದೀನಿ ಅದು ಬ್ಯಾಂಕ್ ನಿಫ್ಟಿಲಿ. ಓಕೆನಾ, ತುಂಬಾ ಜನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇರ್ತಾರೆ ಈ ಸ್ಟ್ರಾಟಜಿ ಫಾಲೋ ಮಾಡಿ, ಆ ಸ್ಟ್ರಾಟಜಿ ಫಾಲೋ ಮಾಡಿ, 100 ಸ್ಟ್ರಾಟಜಿ ಹೇಳ್ತಾರೆ, ಇಲ್ಲ 50 ಸ್ಟ್ರಾಟಜಿ ಹೇಳ್ತಾರೆ, ದಿನಕ್ಕೆ 3 ಸ್ಟ್ರಾಟಜಿ ಹೇಳ್ಕೊಡ್ತಾರೆ. ಯಾವ್ದೇ ತರ ಸ್ಟ್ರಾಟಜಿ ನೀವು ಯೂಸ್ ಮಾಡ್ಬೋದು, ಯಾವ್ದಾರ ಒಂದಕ್ಕೆ ನೀವು ಫಿಕ್ಸ್ ಆಗ್ಬೇಕು. ಇವತ್ತೊಂದು ನಾಳೆ ಒಂದು ನಾಳೆದೊಂದು ಅಂತ ನೀವು ಚೇಂಜ್ ಮಾಡ್ತಾ ಹೋಗ್ತಾ ಇದ್ರೆ ಒಂದಿನ ಇದು ಪ್ರಾಫಿಟ್ ಕೊಡುತ್ತೆ, ನಾಳೆ ಇನ್ನೊಂದ್ ದಿನ ಅದು ಲಾಸ್ ಕೊಡುತ್ತೆ, ಇಲ್ಲ ಇದು ಪ್ರಾಫಿಟ್ ಆಗುತ್ತೆ ಇನ್ನೊಂದು, ಹಂಗೆ ನೀವು ಸ್ಟ್ರಾಟಜಿ ಹಿಂದೆ ಹೋಗ್ತಾ ಇದ್ರೆ ಕಂಪ್ಲೀಟ್ ನಿಮ್ದು ವೈಪೌಟ್ ಆಗುತ್ತೆ ಅಕೌಂಟ್. ಸೊ ಅದಕ್ಕೋಸ್ಕರನೇ ನಾನು ಒಂದೇ ಸ್ಟ್ರಾಟಜಿ ಯೂಸ್ ಮಾಡೋದು, ಒಂದೇ ಸ್ಟ್ರಾಟಜಿನೂ ನಾನು ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡೋದು, ಅದು 5 EMA ಸ್ಟ್ರಾಟಜಿ. ಅದು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಿವತ್ತು 5 EMA ಅಂದ್ರೆ ಇವತ್ತೇನು ಅದು ವರ್ಕ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಅದು ಟ್ರೆಂಡ್ ರಿವರ್ಸ್ ಆಗೋದ್ರಲ್ಲಿ, ಅಂದ್ರೆ ಬೈಯಿಂಗ್ ಸೈಡ್ ಟ್ರೆಂಡ್ ರಿವರ್ಸ್ ಆಗೋದು, ಇಲ್ಲ ಸೆಲ್ಲಿಂಗ್ ಸೈಡ್ ಟ್ರೆಂಡ್ ರಿವರ್ಸ್ ಆದ್ರೆ ಮಾತ್ರ ಅದು 5 EMA ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ತರ ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ಮೇನ್ ವರ್ಕ್ ಆಗೋದೇ ಪ್ರೈಸ್ ಆಕ್ಷನ್. ಓಕೆನಾ, ಪ್ರತಿ ಸಲ ನಾನು ಹೇಳೋದು ಅಷ್ಟೇನೆ, ಪ್ರೈಸ್ ನ ಫಾಲೋ ಮಾಡಿ ಖಂಡಿತ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಇಲ್ಲ ಒಂದೇ ದುಡ್ಡು ಒಳ್ಳೆ ಅಮೌಂಟ್ ನ ನೀವು ವರ್ಕ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಪ್ರೈಸ್ ಮೇನು. ಈಗ ಗುಜರಾತಿಲಿ ಒಂದು ಮಾತು ಹೇಳ್ತಾರೆ, ಬಾವ್ ಭಗವಾನ್ ಚೇ ಅಂತ ಕರೀತಾರೆ, ಪ್ರೈಸು ದೇವ್ರು ಅಂತ ಕರೀತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆನಾ, ನಾವು ಪ್ರೈಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಬೇಡ, ನಮ್ಗೆ ಯಾವ ತರ ನಮ್ ಟ್ರೇಡಿಂಗ್ ಸೆಟಪ್ ಇರುತ್ತೆ, ರಿಸ್ಕ್ ರಿವಾರ್ಡ್ ಇರುತ್ತೆ, ಅದ್ರ ಪ್ರಕಾರ ನಾವು ಲೈಕ್ ಏನು ಪ್ರೈಸ್ ನಾವು ಅರ್ಥ ಮಾಡ್ಕೋತೀವಿ, ಅಲ್ಲೇ ನಾವು ಸಕ್ಸಸ್ಫುಲ್ ಆಗ್ತೀವಿ. ದಿನಕ್ಕೆ ಒಬ್ರೊಬ್ರು ಇದನ್ನ ಹೇಳ್ತಾರೆ, ಇಲ್ಲ ಅದನ್ನ ಹೇಳ್ತಾರೆ, ಪ್ರೈಸ್ ಇಲ್ಲ ಅಂದ್ರೆ ಇಂಡಿಕೇಟರ್ ಹಾಕೊಳ್ಳಿ ಅಂತಾರೆ, ಇಲ್ಲ ತುಂಬಾ ಸ್ಟ್ರಾಟಜಿ ಇರುತ್ತೆ, ಅವ್ರ ಬಗ್ಗೆ ಮಾತಾಡೋದು ಬೇಡ. ಓಕೆನಾ, ಟೋಟಲ್ ನಾನು 350 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಫಸ್ಟ್ ಕ್ಯಾಂಡಲ್ ನಾನು ಕ್ಯಾಪ್ಚರ್ ಮಾಡಕ್ಕೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅದರಿಂದ ಏನು ಅಂತ ಕಂಪ್ಲೀಟ್ ಆಗಿ ನಾನು ಸ್ಕ್ರೀನ್ ಶೇರ್ ಮಾಡಿ ಇವತ್ತು ತಿಳಿಸ್ಕೊಡ್ತೀನಿ. ಟೋಟಲ್ 3 ಟ್ರೇಡ್ ಮಾಡಿದೆ. ಸ್ವಲ್ಪ ರಿಸ್ಕ್ ಜಾಸ್ತಿ ಇತ್ತು. ಜಾಸ್ತಿ ಅಂದ್ರೆ 1,000 ಬದಲು 2,000 ರಿಸ್ಕ್ ಮಾಡಿದ್ದೆ ಅಷ್ಟೇ. ನಾನು ಮಾಮೂಲಿ 30 ಡೇ ಟ್ರೇಡಿಂಗ್ ಅಲ್ಲಿ ಡೈಲಿ 1,000 rupees ರಿಸ್ಕ್ ಅಷ್ಟೇ ಇದ್ದಿದ್ದಲ್ವಾ. ಇವತ್ತು ನಾನು 2,000 ಇಟ್ಟಿದೆ. ಅದರಿಂದ ಲಾಜಿಕ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. ದೊಡ್ಡದಾಗೋದಕ್ಕಿಂತ ಲೈಕ್ ವಿಡಿಯೋ ತುಂಬಾ ದೊಡ್ಡದಾಗೋದಕ್ಕಿಂತ ಮುಂಚೆ ಮೇನ್ ನಮ್ಗೆ ಅರ್ಥ ಮಾಡ್ಕೋಬೇಕು ಲಾಜಿಕ್, ಅದರಿಂದ ಏನು ಯಾವ ತರ ನಾನು ಟ್ರೇಡ್ ತಗೊಂಡೆ ಅಂತ. ಕಂಪ್ಲೀಟ್ ನನ್ನ ವಿಡಿಯೋ ದಯವಿಟ್ಟು ಲಾಸ್ಟ್ ವರ್ಗು ನೋಡಿ. ಈ ವಿಡಿಯೋ ಏನಾರ ಫಸ್ಟ್ ಟೈಮ್ ನೋಡ್ತಾ ಇರಲ್ಲ, ಫಸ್ಟ್ ಟೈಮ್ ಈ ಚಾನಲ್ ಬಂದಿರೋ, ದಯವಿಟ್ಟು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ.
ಬನ್ನಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನನಗೆ ಎಷ್ಟು ಪ್ರಾಫಿಟ್ ಆಯಿತು ಎಷ್ಟು ಲಾಸ್ ಆಯಿತು ಅಂತ. ಅದಕ್ಕಿಂತ ಮುಂಚೆ ನಿಮಗೆ ಲಾಜಿಕ್ ತಿಳಿಸ್ಕೊಡ್ತೀನಿ ಇವತ್ತು ಯಾವ ಥರ ನಾನು ಲಾಜಿಕಲಿ ಟ್ರೇಡ್ ಮಾಡಿದೆ, ಹೆಂಗೆ ಟ್ರೆಂಡ್ನ ಕ್ಯಾಪ್ಚರ್ ಮಾಡಿದೆ ಅಂತ. ನೀವು ನೋಡ್ಬೋದು ಇದು ಬ್ಯಾಂಕ್ ನಿಫ್ಟಿಲಿ ನಾನು ಟ್ರೇಡ್ ಮಾಡಿದ್ದು. ಇದು ಬ್ಯಾಂಕ್ ನಿಫ್ಟಿಲಿ ಫಸ್ಟು ಹೇಳಬೇಕು ಅಂದರೆ ಇದು ಫಸ್ಟು 5 ಮಿನಿಟ್ಸ್ ಚಾರ್ಟು, ನಾನು 15 ಮಿನಿಟ್ಸ್ ಚಾರ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಲಾಜಿಕ್ ಏನು ಅಂತ ಹೇಳ್ತೀನಿ. ನೀವು ನೋಡ್ಬೋದು ನಿನ್ನೆ ಒಂದು ಮಾರ್ಕೆಟು ಸೈಡ್ ವೇಸ್ ಇತ್ತು, ಅಂದರೆ ಮಂತ್ಲಿ ಎಕ್ಸ್ಪೈರಿ ಏನಿತ್ತು ಮಾರ್ಕೆಟು ಸೈಡ್ ವೇಸ್ ಇತ್ತು. ಫಸ್ಟ್ ಓಪನಿಂಗಲ್ಲೇ ನಿಮಗೆ ಒಂದು ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಆಮೇಲೆ ವಾಪಸ್ ಫಾಲೋ ಅಪ್ ಬಂದು ರೆಡ್ ಕ್ಯಾಂಡಲ್ ಆಗಿ ಒಂದು ಎನ್ಗಲ್ಫ್ ಆಯಿತು. ಎನ್ಗಲ್ಫ್ ಆಮೇಲೆ ಕಂಟಿನ್ಯೂಸ್ ಇಡೀ ಡೇ ಕಂಪ್ಲೀಟ್ ಆಗಿ ಮೇಲ್ಗಡೆನೆ ಅಂದರೆ ಅಪ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಕೆಳಗಡೆ ಬರೋದು ಮೇಲ್ ಹೋಗೋದು ಅಂತ ಹೇಳ್ಬೇಕು ಅಂದ್ರೆ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಪಾಸಿಟಿವ್ ಅಂದ್ರೆ ನಿನ್ನೆ ಏನು ಡೇ ಹೈ ಇತ್ತು ಅದ್ರ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಿತ್ತು, ಅಂದ್ರೆ ಅರೌಂಡ್ ಅದ್ರ ಮೇಲೆ ಒಂದು 50-60 ಪಾಯಿಂಟ್ಸ್ ಮೇಲೆ ಕ್ಲೋಸ್ ಆಯಿತು. ಇದರಿಂದ ಲಾಜಿಕ್ ಏನು ಅಂತ ಹೇಳ್ತೀನಿ. ಯಾವಾಗಲೇ ಒಂದು ದೊಡ್ಡ ಸೆಲ್ಲಿಂಗ್ ಬಂದಾಗಲೂ ಅದ್ರ ಸೆಲ್ಲಿಂಗಲ್ಲಿ 50%, ಫಾರ್ ಎಕ್ಸಾಂಪಲ್ ಒಂದು ಸೆಲ್ಲಿಂಗ್ ಇಲ್ಲಿಂದ ನೋಡ್ಬೋದು. ಇದು ಮಾರ್ಕೆಟು ನಿನ್ನೆ ಅಂದರೆ ಮೊನ್ನೆ ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂದಿತ್ತು, ಇಲ್ಲಿಂದ ಇಲ್ಲಿಗೆ ಒಂದು ಸೆಲ್ಲಿಂಗ್ ಬಂದಿತ್ತು. ಯಾವುದೇ ಒಂದು ಸೆಲ್ಲಿಂಗ್ದು 50% ಮಾರ್ಕೆಟ್ ಮೇಲ್ಗಡೆನಾರು ಕ್ಲೋಸ್ ಆಯಿತು ಇಲ್ಲ ಮೇಲ್ಗಡೆನಾರು ಟ್ರೇಡ್ ಆಗ್ತು ಅಂದರೆ ಅದು ಟ್ರೆಂಡ್ ರಿವರ್ಸಲ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಯಾವುದೇ ಒಂದು ಸಿಂಗಲ್ ಡೇ ಕ್ಯಾಂಡಲ್ ಆಗಿರ್ಬೋದು ಇಲ್ಲ 15 ಮಿನಿಟ್ಸ್ ಕ್ಯಾಂಡಲ್ ಆಗಿರ್ಬೋದು, ಯಾವುದೇ ಒಂದು ಟ್ರೆಂಡು ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಟ್ರೆಂಡ್ ಅಂದರೆ ಅದ್ರ 50% ಮೇಲೆ ಮಾರ್ಕೆಟ್ ಏನಾರು ಓಪನ್ ಆಗಿ ಅದ್ರ ಮೇಲೆ ಟ್ರೇಡ್ ಆಗ್ತು ಅಂದರೆ ಅದು ರಿವರ್ಸಲ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಈವನ್ ಬೈಯಿಂಗ್ ಸೈಡು ಅಷ್ಟೇ, ಯಾವುದೇ ಒಂದು ಬೈಯಿಂಗ್ ಬಂದು ಅದ್ರ ಮೇಲೆ 50% ಮೇಲೆ ಮಾರ್ಕೆಟ್ ಏನಾದ್ರು ಸೆಲ್ಲಿಂಗ್ ಬರ್ತಾ ಇದೆ ಅಂದರೆ ಅದು ಸೆಲ್ಲಿಂಗ್ ಆಗಿ ಕನ್ಸಿಡರ್ ಮಾಡ್ತೀನಿ. ಇದು ನನ್ನ ಲಾಜಿಕ್ಕು. ಸೊ ನೀವು ನೋಡ್ಬೋದು ನೀವು ಇವತ್ತು ಮಾರ್ಕೆಟು 50% ಮೇಲೇ ಓಪನ್ ಆಯಿತು, ಅಂದರೆ ಏನಿದು ಟ್ರೆಂಡ್ ಇತ್ತು, ಇದು ದೊಡ್ಡ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಓಕೆನಾ, ಇದ್ರ ಮೇಲ್ಗಡೆನೆ ಮಾರ್ಕೆಟ್ ಓಪನ್ ಆಯಿತು. ಅರೌಂಡ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಫಸ್ಟ್ ಕ್ಯಾಂಡಲೇ ಒಂದು ಹೇಳ್ಬೇಕು ಅಂದರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಅಂತ ನಾವು ಹೇಳ್ಬೋದು. ಮಾರ್ಕೆಟ್ ಅರೌಂಡ್ ಫ್ಲಾಟ್ ಓಪನ್ ಆಯಿತು, ಒಂದು 50-60 ಪಾಯಿಂಟ್ಸ್ ಅಷ್ಟೇ ಓಪನ್ ಆಗಿದ್ದು, ಅದು ಫ್ಲಾಟಲ್ಲೇ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಆಗಿದ ತಕ್ಷಣ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲೇ ನೀವು ನೋಡ್ಬೋದು. ಇದು ಯಾವತ್ತು ಅಂದರೆ ಇವತ್ತು 15 ಮಿನಿಟ್ಸ್ ಕ್ಯಾಂಡಲ್, ಇವತ್ತು ಡೇ 21 ಅಲ್ವಾ ಮಾರ್ಚು. ನೀವು ನೋಡಿ ಇದು ಮಾರ್ಚ್ 1 ಇವತ್ತು 9:15 ಫಸ್ಟ್ ಕ್ಯಾಂಡಲ್, ಇದು 15 ಮಿನಿಟ್ಸ್ ಕ್ಯಾಂಡಲ್ ಹೇಳ್ತಾ ಇರೋದು. ಫಸ್ಟ್ ಕ್ಯಾಂಡಲ್ ನೀವು ನೋಡಬಹುದು ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗಿ ಕನ್ಸಿಡರ್ ಆಯಿತು. ಈ ಬುಲ್ಲಿಶ್ ಕ್ಯಾಂಡಲ್ ನನಗೆ ಕನ್ಫರ್ಮ್ ಆಯಿತು, ಖಂಡಿತ ಇವತ್ತು ಒಂದು ಮಾರ್ಕೆಟ್ ಟ್ರೆಂಡಿಂಗ್ ಸಿಗುತ್ತೆ ಅಂತ. ಏನಕ್ಕೆ ಅಂದರೆ ಲಾಸ್ಟ್ ಅರೌಂಡ್ 15 to 20 ಡೇಸ್ ಇಂದ ನೀವು ನೋಡ್ಬೋದು ಎಷ್ಟು ಮಾರ್ಕೆಟ್ ಕಾಟ ಕೊಡ್ತಾ ಇತ್ತು, ಎಷ್ಟು ವಾಲಟೈಲ್ ಇತ್ತು ಅಂತ. ಇಲ್ಲಿ ಹೋಗೋದು ಬರೋದು, ಮೇಲ್ ಹೋಗೋದು ನೋಡಿಲಿ, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟು, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟು, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟು, ಟೋಟಲ್ ಒಂದು 5-6 ಸಲ ಮಾರ್ಕೆಟ್ ಫಾಲ್ಸ್ ಬ್ರೇಕ್ಔಟ್ ಆಗಿ ನೋಡಿ, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟು, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟು, ಇಲ್ಲೊಂದ್ಸರ ಬ್ರೇಕ್ಔಟ್ ಫಾಲ್ಸು, ಇಲ್ಲೊಂದ್ಸರ ಫಾಲ್ಸ್ ಬ್ರೇಕ್ಔಟ್. ಹಂಗೆ ತುಂಬಾ ಜನ, ಎಷ್ಟೊಂದು ಜನ ಈ ಟ್ರೆಂಡಿಂಗ್ ಅಲ್ಲಿ ಇಲ್ಲ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಏನಿದೆ ಸೈಡ್ ವೈಸ್ ಮತ್ತೆ ವಾಲಟಿಲಿಟಿ ಅಂತ ಕರಿತೀವಿ, ಇದರಲ್ಲಿ ತುಂಬಾ ಜನ ದುಡ್ಡು ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಪಾಯಿಂಟ್ ಹೇಳೋದಂದ್ರೆ ಈ ಥರ ವಾಲಟಿಲಿಟಿ ಇಲ್ಲ ಸೈಡ್ ವೇಸ್ ಮಾರ್ಕೆಟ್ ಬಂದಾಗ ದಯವಿಟ್ಟು ನಿಮ್ಮದು ಏನು ರಿಸ್ಕ್ ರಿವಾರ್ಡ್ ಇರುತ್ತೆ ಕಂಪ್ಲೀಟ್ ಆಗಿ ನೀವು ಫಾಲೋ ಮಾಡಬೇಕಾಗುತ್ತೆ. ಲಾಸ್ ಕಡಿಮೆ ಆದರೂ ಪರವಾಗಿಲ್ಲ, ಲಾಸ್ ಕೊಟ್ಟೆ ಮಾರ್ಕೆಟಿಂದ ನೀವು ಈಚೆ ಬರಬೇಕಾಗುತ್ತೆ. ಓವರ್ ಟ್ರೇಡ್ ಮಾಡೋದಾಗಿರಲಿ, ಕ್ವಾಂಟಿಟಿ ಜಾಸ್ತಿ ಮಾಡೋದಾಗಿರಲಿ ಮಾಡಿದ್ರೆ ಖಂಡಿತ ಈ ಮಾರ್ಕೆಟಲ್ಲೇ ನೀವು ಔಟ್ ಆಗಿಬಿಡ್ತೀರಾ. ಅಂದರೆ ಮಾರ್ಕೆಟಿಂದ ದುಡ್ಡು ಕ್ಯಾಪಿಟಲ್ ಲಾಸ್ ಆಗೋದು, ಇಲ್ಲಾಂದರೆ ಜಾಸ್ತಿ ಲಾಸ್ ತೊಗೊಬಿಡೋದು, ಅಲ್ಲಿಂದನೇ ಮಾರ್ಕೆಟಿಂದ ಈಚೆ ಹೋಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಟ್ರೆಂಡ್ನ ಫಾಲೋ ಮಾಡಿ ಓಕೆನಾ. ಇವತ್ತು ಮಾರ್ಕೆಟ್ ಫಸ್ಟ್ 5 ಮಿನಿಟ್ಸ್ ಎಲ್ಲ ನನಗೆ ಕನ್ಫರ್ಮ್ ಆಯಿತು. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ನಾನು ಇವತ್ತು ಟ್ರೇಡ್ ತೊಗೊಂಡಿದ್ದು. ಫಸ್ಟ್ ಟ್ರೇಡ್ ನೀವು ನೋಡ್ಬೋದು ಆರ್ಡರ್ ಬುಕ್ಕಿಂಗಲ್ಲಿ ಕರೆಕ್ಟಾಗಿ 9:43 ಟ್ರೇಡ್ ತೊಗೊಂಡೆ. ಯಾವುದು ಅಂದರೆ 46,500, ಇದು ಔಟ್ ಆಫ್ ದ ಮನಿ. ಟೋಟಲ್ ನಾನು ಬೈ ಮಾಡಿದ್ದು ಎರಡೇ ಕ್ವಾಂಟಿಟಿ, ಮಾಮೂಲಿ 30 ಕ್ವಾಂಟಿಟಿ ಅಂದರೆ 2 ಲಾಟು. 571 ರುಪೀಸ್ಗೆ ನಾನು ಬೈ ಮಾಡಿದ್ದು ಪ್ರೀಮಿಯಮಲ್ಲಿ, 721 ರುಪೀಸ್ಗೆ ನಾನು ಸೆಲ್ ಮಾಡಿದೆ. ಅರೌಂಡ್ 200 ಪಾಯಿಂಟ್ಸ್ ಇಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಅದರಿಂದ ಟೈಮ್ ಹೇಳ್ತೀನಿ ನೋಡಿ, 9:43 ನಾನು ಬೈ ಮಾಡಿದ್ದು, 12 ಗಂಟೆ ತನಕ ನಾವು ವೆಯ್ಟ್ ಮಾಡಿದ್ದೀನಿ. ಅಂದರೆ 12 ಗಂಟೆ ಅಂದರೆ ಅರೌಂಡ್ 2 ಅವರ್ಸ್ ಮೇಲೆ ನಾನು ವೆಯ್ಟ್ ಮಾಡಿದ್ದೀನಿ. ಸೊ ಇದಕ್ಕೋಸ್ಕರನೇ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೆ ಪೇಷನ್ಸು ತುಂಬ ಇಂಪಾರ್ಟೆಂಟು ಅಂತ. ಯಾವುದೇ ಒಂದು ಟ್ರೇಡ್ ಮಾಡಿದ್ರು ನಿಮಗೆ ಜಾಸ್ತಿ ಪ್ರಾಫಿಟ್ ಬೇಕಾಗಲಿ, ಇಲ್ಲಾಂದರೆ ಜಾಸ್ತಿ ನಿಮ್ಮದು ಕ್ವಾಂಟಿಟಿಲಿ ಏನಾರ ಬೈ ಮಾಡಿದರೆ ನಿಮ್ದು ಟಾರ್ಗೆಟ್ ಹಿಟ್ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ರಿವರ್ಸ್ ಬಂದರೆ ಪರವಾಗಿಲ್ಲ, ನಂದೇನು ಇವತ್ತು ರಿವರ್ಸ್ ರಿಸ್ಕ್ ಇದ್ದಿದ್ದು 2,000 ರೂಪಾಯಿ ಅದು ಹೋಗ್ತಾ ಇತ್ತು ಅಷ್ಟೇ, ಅದರಿಂದ ಜಾಸ್ತಿ ಏನೂ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು 12 ಗಂಟೆ ತನಕ ವೆಯ್ಟ್ ಮಾಡಿದೆ. ಫಸ್ಟು 200 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ. ಅದಾದಮೇಲೂ ನನಗೆ ಟ್ರೇಡ್ ಸಿಕ್ತು. ಏನಕ್ಕೆ ಅಂದರೆ ಇದು ಇಲ್ಲಿ ಬಂದಾಗ ಮಾರ್ಕೆಟು ಲೈಕ್ 571 ಪ್ರೈಸ್ ಬಂದಾಗ ಮಾರ್ಕೆಟ್ ಸ್ವಲ್ಪ ವಾಲಟೈಲಿಟಿ ಇತ್ತು. ಫಸ್ಟ್ ಸ್ಪಾಟ್ ಚಾರ್ಟಿಗೆ ಹೋಗಿ ತೋರಿಸ್ತೀನಿ, ನೀವು ನೋಡ್ಬೋದು. ಇದು ಫಸ್ಟ್ ಚಾರ್ಟು ನೋಡಿ. ಫಸ್ಟ್ ಕ್ಯಾಂಡಲಲ್ಲಿ ನೀವು ನೋಡ್ಬೋದು ಎಷ್ಟು ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಬಂತು. ಇದು ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೀತಾರೆ. ಒಂದು ದೊಡ್ಡ ಬುಲ್ಲಿಶ್ ಅಲ್ಲೇ ಇಲ್ಲೇ ನಮಗೆ ಇಂಡಿಕೇಶನ್ ಸಿಕ್ತು ಮಾರ್ಕೆಟ್ ಇವತ್ತು ಟ್ರೆಂಡಿಂಗ್ ಇರುತ್ತೆ ಅಂತ. ಯಾವಾಗ ಇಲ್ಲಿ ಕನ್ಸಲ್ಟೇಷನ್ ಆಗಕ್ಕೆ ಶುರು ಆಯಿತು
ನಂದು ಟಾರ್ಗೆಟ್ ಇದ್ದಿದ್ದು ಅಂದರೆ ನಂದು ಎಂಟ್ರಿ ಇದ್ದಿದ್ದು ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಪ್ರೈಸು 521 ಅಂದರೆ ಇಲ್ಲಿ ನೋಡ್ಬೋದು 521. ಈ ಲೈನ್ ಏನು ಕಾಣಿಸ್ತಾ ಇದೆ ಇಲ್ಲಿ ನನ್ನ ಎಂಟ್ರಿ ಇದ್ದಿದ್ದು. ಸೇಮ್ ಇಲ್ಲಿಂದ ಇಲ್ಲಿಗೆ 64 ಪಾಯಿಂಟ್ಸ್ ಅಂದರೆ ಅರೌಂಡ್ 2000 ರುಪೀಸ್ ಅಷ್ಟೇ ನಂದು ರಿಸ್ಕ್ ಇದ್ದಿದ್ದು. ರಿವಾರ್ಡು ನಾನು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಏನಕ್ಕೆ ಅಂದರೆ ಇವತ್ತು ಮಾರ್ಚ್ 1 ಅಲ್ವಾ, ಇವತ್ತು ಒಂದು ಹೊಸ ಮಂತ್ ಶುರು ಆಗ್ತಿತ್ತು, ಪ್ಲಸ್ ನಿನ್ನೆ ಒಂದು ಬುಲ್ಲಿಶಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಅಲ್ಲ, ಅದೊಂದು ಇಂಡಿಕೇಶನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ ಥರನೇ ಟ್ರೇಡ್ ಮಾಡೋದು. ಸೊ ಅದಕ್ಕೋಸ್ಕರನೇ ಯಾವಾಗ ಇದು ಬ್ರೇಕ್ಔಟ್ ಆಯಿತು, ಇದು ಕೆಳಗಡೆ SL ನಾನು ವೆಯ್ಟ್ ಮಾಡಿದೆ. ಯಾವಾಗ ಅಂದರೆ ಅರೌಂಡ್ ನಂಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗ್ತಾ ಇತ್ತು ಫಸ್ಟ್ ಟ್ರೇಡಲ್ಲೇ. ಬಟ್ ಯಾವಾಗ ಇಲ್ಲಿ ಕನ್ಸಾಲ್ಟೇಷನ್ ಶುರು ಆಯಿತು, ಸೊ ಅಲ್ಲಿ ನಾನು ಫಸ್ಟ್ ಒಂದು ಟ್ರೇಡಲ್ಲಿ ನಂದು ಪ್ರಾಫಿಟ್ ಬುಕ್ ಮಾಡಿದೆ. ಪ್ರಾಫಿಟ್ ನೋಡ್ಬೋದು ಇಲ್ಲಿ ಟೋಟಲ್ 200 ಪಾಯಿಂಟ್ಸ್ ಬುಕ್ ಮಾಡಿದ್ದು 722ಗೆ, ಅಂದರೆ 721 ಲೆಕ್ಕ, ಅದು 0.68 ಎಲ್ಲ ಸೇರಿಸಿ 722 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಫಸ್ಟು ಇಲ್ಲಿ 200 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ಅದಾದಮೇಲೆ ಜಸ್ಟ್ ಇನ್ನು 30 ಮಿನಿಟ್ಸ್ ಎಲ್ಲ ಎರಡನೇ ಟ್ರೇಡ್ ತೊಗೊಂಡೆ. ಅದು ಸೇಮ್ 2 ಕ್ವಾಂಟಿಟಿಲೇ 500 ಎಕ್ಸಾಕ್ಟ್ 500 ಪ್ರೈಸಲ್ಲಿ ನಾನು ತೊಗೊಂಡೆ. ಇನ್ನೊಂದು ಟ್ರೇಡ್ ತೋರಿಸ್ತೀನಿ, ಒಂದು ನಿಮಿಷ. ನೀವು ನೋಡ್ಬೋದು ಇದು ಬರೀ ಜಸ್ಟ್ 40 ಪಾಯಿಂಟ್ಸ್ ನಾನು ಎಕ್ಸಿಟ್ ಆದ. ಏನಕ್ಕೆ ಅಂದರೆ ಆ ಟೈಮಲ್ಲಿ ಅರೌಂಡ್ 12:30 1 ಗಂಟೆಲಿ ಸ್ವಲ್ಪ ವಾಲಟಿಲಿಟಿ ಇತ್ತು. ಅಂದರೆ ಲಾಸ್ ಏನು ತೋರಿಸ್ತಾ ಇರಲಿಲ್ಲ, ಪ್ರಾಫಿಟಲ್ಲೇ ಇದ್ದೆ. ಬಟ್ ಅಲ್ಲಿ ವಾಲಟಿಲಿಟಿ ಇತ್ತು, ಅಷ್ಟೊಂದು ನನಗೆ ಕಾನ್ಫಿಡೆಂಟ್ ಬರಲಿಲ್ಲ. ಸೊ ಅದಕ್ಕೋಸ್ಕರ 40 ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿ ಅಲ್ಲಿಂದ ಎಕ್ಸಿಟ್ ಆದೆ. ನೀವು ನೋಡ್ಬೋದು ಇದು 500 ಇದೆ, ಏನು ಲೈನ್ ಕಾಣಿಸ್ತಾ ಇದೆ, ಇದು 500 ನಂದು ಪ್ರೈಸಲ್ಲಿ ಎಂಟ್ರಿ ಆಗಿದ್ದು 540. ಸೇಮ್ ಇದರಲ್ಲೂ ಕೂಡ ನಂದು 2000 ರುಪೀಸ್ ಪ್ರಾಫಿಟೇ ಇದ್ದಿದ್ದು. ಪ್ರಾಫಿಟ್ ಏನು ಅಂದರೆ ರಿಸ್ಕ್ ಇದ್ದಿದ್ದು. ಪ್ರೀವಿಯಸ್ಲಿ ಆಲ್ರೆಡಿ ನನಗೆ ಪ್ರಾಫಿಟ್ ಆಗೋಗಿತ್ತಲ್ವ, ನೀವು ನೋಡ್ಬೋದು ಪೊಸಿಷನಲ್ಲೇ ತೋರಿಸ್ತೀನಿ. ಫಸ್ಟ್ ಟ್ರೇಡಲ್ಲೇ ನನಗೆ ನೀವು ನೋಡ್ಬೋದು 6000 ಪ್ರಾಫಿಟ್ ಇತ್ತು. ಅದರಲ್ಲಿ 2000 ರುಪೀಸ್ ನಾನು ರಿಸ್ಕ್ ಮಾಡಿ ಇನ್ನೊಂದು ಟ್ರೇಡ್ ತೊಗೊಂಡೆ. ಸೊ ಅದಕ್ಕೋಸ್ಕರ ಇನ್ನೊಂದು ಟ್ರೇಡಲ್ಲಿ ನನಗೆ 200 ರುಪೀಸ್ ಪ್ರಾಫಿಟ್ ಆಯಿತು. ಟೋಟಲ್ ನಂಗೆ ಪ್ರಾಫಿಟ್ ಆಗಿರೋದು 10,600. ಇದು ಫಸ್ಟ್ ಟ್ರೇಡು. ಫಸ್ಟ್ ಟ್ರೇಡಲ್ಲಿ ಮಾಮೂಲಿ ನಂದು 2000 ರಿಸ್ಕ್ ಮಾಡಿ ಎರಡನೇ ಟ್ರೇಡ್ ತೊಗೊಂಡೆ. ಅದರಲ್ಲೂ ಕೂಡ 1213 ರುಪೀಸ್ ಪ್ರಾಫಿಟ್ ಆಯಿತು. ಓಕೆನಾ, ಇದು ಮೂರನೇ ಟ್ರೇಡ್ ಹೇಳ್ತೀನಿ. ಮೂರನೇ ಟ್ರೇಡ್ ಒಂದು ಬೆಸ್ಟ್ ಟ್ರೇಡ್ ಅಂತ ನಾನು ಹೇಳ್ಬೋದು. ಏನಕ್ಕೆ ಅಂದರೆ ಆ ಟೈಮಲ್ಲಿ ನೀವು ನೋಡ್ಬೋದು, ಇದು ಎರಡನೇ ಟ್ರೇಡ್ ಆರ್ಡರ್ ಬುಕ್ಕಿಂಗಲ್ಲಿ ತೋರಿಸ್ತೀನಿ. ಎರಡನೇ ಟ್ರೇಡು 12 ಗಂಟೆ 26 ನಿಮಿಷದಲ್ಲಿ ನಾನು ಬೈ ಮಾಡಿದ್ದು. ಅರೌಂಡ್ 1:45ಗೆ ನಾನು ಎಕ್ಸಿಟ್ ಆದೆ. ಅರೌಂಡ್ 1 ಅವರ್ ಇದನ್ನು ಕೂಡ ವೆಯ್ಟ್ ಮಾಡಿದೆ, ಜಸ್ಟ್ 1213 ರುಪೀಸ್ ನಾನು ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಆ ಥರ ಅದು ವಾಲಟಿಲಿಟಿ ಇತ್ತು, ಪ್ಲಸ್ ಟೈಮ್ ಡಿಕೆ ಕೂಡ ಆಗ್ತಾ ಇತ್ತು. ಏನಕ್ಕೆ ಅಂದರೆ ಮಂತ್ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಟೈಮ್ ಡಿಕೆ ಅಂದರೆ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ವಾಲಟೈಲ್ ಇರೋ ಕಾರಣಕ್ಕೆ ಜಾಸ್ತಿ ಆಗುತ್ತೆ. ಮೂರನೇ ಟ್ರೇಡ್ ಬಂದು 13 ಅಂದರೆ ಇದು 1 ಗಂಟೆ 54 ನಿಮಿಷದಲ್ಲಿ ನಾನು ಬೈ ಮಾಡಿದ್ದು. ಅಂದರೆ ಪ್ರೈಸು ಸೇಮ್. ಇಲ್ಲಿ ನಾನು ಜಾಸ್ತಿ ಎಕ್ಸ್ಟ್ರಾ ಒಂದು ಕ್ವಾಂಟಿಟಿ ಆ್ಯಡ್ ಮಾಡಿದೆ. ಇಲ್ಲೇನಕ್ಕೆ ಅಂದರೆ ಪ್ರೀವಿಯಸ್ಲಿ ನಂದು ಟೋಟಲ್ ಆಗಿದ್ದು ಅರೌಂಡ್ 7000 ರುಪೀಸ್, 6000 ಪ್ಲಸ್ ಒಂದು ನಿಮಿಷ ಹೇಳ್ತೀನಿ, 7,200 ರುಪೀಸ್ ಪ್ರಾಫಿಟ್ ಆಗಿತ್ತು. ನಂದು 10,000 ರನ್ ಇವತ್ತು ನಂದು ಟಾರ್ಗೆಟ್ ಇದ್ದಿದ್ದು. ಸೊ ಅದಕ್ಕೋಸ್ಕರನೇ ಜಾಸ್ತಿ ಕ್ವಾಂಟಿಟಿ ಅಂದರೆ ಎಕ್ಸ್ಟ್ರಾ ಒಂದೇ ಒಂದು ಕ್ವಾಂಟಿಟಿ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಅಷ್ಟೇ. ನೀವು ನೋಡ್ಬೋದು ಆರ್ಡರ್ ಬುಕ್ಕಿಂಗಲ್ಲಿ ತೋರಿಸ್ತೀನಿ. ಜಸ್ಟ್ ಇವಾಗ ಇಲ್ಲಿ 30 ಕ್ವಾಂಟಿಟಿ ಅಂದರೆ 2 ಲಾಟ್ ಇದ್ದ ಬದಲು ಇನ್ನೊಂದು ಎಕ್ಸ್ಟ್ರಾ ಒಂದು ಲಾಟ್ ನಾನು ಆ್ಯಡ್ ಮಾಡಿದೆ ಅಷ್ಟೇ. ಜಾಸ್ತಿ ಏನು 20 ಲಾಟು ಲೈಕ್ 30 ಲಾಟ್ ಏನು ಆ್ಯಡ್ ಆಗಲಿಲ್ಲ, ಜಸ್ಟ್ 1 ಲಾಟ್ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಏನಕ್ಕೆ ಅಂದರೆ ಬೇಗ ಟಾರ್ಗೆಟ್ ಹಿಟ್ ಆಗಬೇಕು ಅಂತ ನಂದು 10,000 ಎಷ್ಟು 1 ಗಂಟೆ 54 ನಿಮಿಷದಲ್ಲಿ ನಾನು ಎಂಟ್ರಿ ಆಗಿದ್ದು. 2 ಗಂಟೆ 28 ನಿಮಿಷ ತನಕ ವೆಯ್ಟ್ ಮಾಡಿದೆ. ಅರೌಂಡು ಮುಕ್ಕಾಲಿಲ್ಲ 1 ಅವರ್ ಅಂತ ಕನ್ಸಿಡರ್ ಮಾಡಿ. ಇದರಲ್ಲೂ ಕೂಡ ಸೇಮು 467ಗೆ ನಾನು ಎಂಟ್ರಿ ಪ್ರೈಸ್ ಇದ್ದಿದ್ದು, 542ಗೆ ನಾನು ಎಕ್ಸಿಟ್ ಆದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದೆ, ಅದರಿಂದ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇದು ಅದು ಚಾರ್ಟು ಫಾರ್ 47,100. ನೀವು ನೋಡ್ಬೋದು ಇದು 47,100. ಇದು ಕೂಡ ಔಟ್ ಆಫ್ ದ ಮನಿ. ಎಲ್ಲನೂ ನಾನು ಔಟ್ ಆಫ್ ದ ಮನಿಲೇ ಮಾಡಿದ್ದು. ಏನಕ್ಕೆ ಅಂದರೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಔಟ್ ಆಫ್ ದ ಮನಿ ಸ್ವಲ್ಪ ಬೇಗ ನಿಮಗೆ ಪ್ರಾಫಿಟ್ ಕೊಡುತ್ತೆ. ಅದರಿಂದ ನಾನು ತಿಳಿಸ್ಕೊಡ್ತೀನಿ. ಲೈಕ್ ಸ್ಟ್ರೈಕ್ ಪ್ರೈಸು ಅಟ್ ದ ಮನಿ ಅಂದ್ರೇನು, ಇನ್ ದ ಮನಿ ಅಂದ್ರೇನು, ಔಟ್ ಆಫ್ ದ ಮನಿ ಅಂದ್ರೇನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಪ್ಲಸ್ ಪ್ರೈಸು ಕೂಡ ಹೆಂಗೆ ಒಂದೊಂದು ಪಾಯಿಂಟ್ಸ್ಗೆ 1 ರೂಪಾಯಿನೋ 2 ರೂಪಾಯಿನೋ ಮೂವ್ ಆಗುತ್ತೆ ಅಂತ ಅದೆಲ್ಲ ಕಂಪ್ಲೀಟ್ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದು ಸೆಕೆಂಡ್ ಟ್ರೇಡು. ಸೆಕೆಂಡ್ ಟ್ರೇಡಲ್ಲಿ ನಂದು ಎಂಟ್ರಿ ಇದ್ದಿದ್ದು ನೀವು ನೋಡ್ಬೋದು 467ಗೆ ಎಂಟ್ರಿ ಇತ್ತು, 542ಗೆ ಎಕ್ಸಿಟ್ ಆದೆ. ಪ್ರೀಮಿಯಮಲ್ಲಿ ತೋರಿಸ್ತೀನಿ ನೋಡಿ. 467 ಅಂದರೆ ಇದು 468ಗೆ ಹೋಗಿದೆ. ಜಸ್ಟ್ ಇಲ್ಲಿ ನಾನು ಎಂಟ್ರಿ ಇದ್ದಿದ್ದು. ಸೇಮ್ ಇದರಲ್ಲೂ ಕೂಡ ನನಗೆ 2000 ರುಪೀಸೇ ರಿಸ್ಕ್ ಇದ್ದಿದ್ದು. ಇಲ್ಲಿ ನಂದು ಜಾಸ್ತಿ ಪ್ರಾಫಿಟ್ ಆಯಿತು. ಜಾಸ್ತಿ ಅಂದರೆ ನೀವು ನೋಡ್ಬೋದು ಕರೆಕ್ಟಾಗಿ ಕಂಪ್ಲೀಟ್ ಟ್ರೆಂಡ್ ತುದಿ ತನಕ ನಾನು ಇವತ್ತು ಕ್ಯಾಪ್ಚರ್ ಮಾಡಿದ್ದೀನಿ. ಏನು ಮಾರ್ಕೆಟು ಅರೌಂಡು 585ಇಂದ ರಿವರ್ಸ್ ಆಯಿತು, ನಾನು ಎಕ್ಸಿಟ್ ಆಗಿದ್ದು 538ಗೆ ನಾನು ಎಕ್ಸಿಟ್ ಆದೆ. ಅಂದರೆ 542ಗೆ ಎಕ್ಸಿಟ್ ಆದೆ. 467 ಎಂಟ್ರಿ ಪ್ರೈಸ್ ಇದೆ. ಇದರಲ್ಲೂ ಕೂಡ ನಾನು 2000 ರುಪೀಸೇ ರಿಸ್ಕ್ ಇದ್ದಿದ್ದು. ಟೋಟಲ್ ನಂದು ಇವತ್ತು ಹೇಳಬೇಕು ಅಂದರೆ ಒಂದು ಬೆಸ್ಟ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10,600 ರುಪೀಸ್ ನನಗೆ ಇವತ್ತು ಪ್ರಾಫಿಟ್ ಆಗಿದೆ. ನಾನು ಪ್ರತಿ ಸರನೂ ಅದನ್ನೇ ಹೇಳೋದು, ವೆಯ್ಟ್ ಮಾಡಿ ದಯವಿಟ್ಟು. ಈ ಥರ ಸೈಡ್ ವೈಸ್ ಮೊನ್ನೆ ಹಳೇದೆಲ್ಲ ನನ್ನ ವೀಡಿಯೋ ನೀವು ತೆಗೆದು ನೋಡಿದ್ರೆ ಹೇಳ್ತಾ ಇರ್ತೀನಿ ಪ್ರತಿ ಸರ. ಯಾವುದೇ ಒಂದು ಈ ಥರ ಸೈಡ್ ವೈಸ್ ಮಾರ್ಕೆಟಲ್ಲಿ ಇಲ್ಲ ವಾಲಟಿಲಿಟಿ ಮಾರ್ಕೆಟಲ್ಲಿ ದಯವಿಟ್ಟು ನಿಮ್ದೇನು ರಿಸ್ಕ್ ರಿವಾರ್ಡ್ ಇರುತ್ತೆ, ಇಲ್ಲ SL ಕೊಟ್ಟರು ಅಷ್ಟೇ ಕಡಿಮೆ ಲಾಸಲ್ಲಿ ಮಾರ್ಕೆಟಿಂದ ಎಕ್ಸಿಟ್ ಆಗಿ. ಓಕೆನಾ, ಏನಕ್ಕೆ ಅಂದರೆ ಟ್ರೆಂಡಿಂಗ್ ಸಿಕ್ಕೇ ಸಿಗುತ್ತೆ. ಮಾರ್ಕೆಟ್ ಯಾವತ್ತೂ ಒಂದೇ ರೇಂಜಲ್ಲಿ ತುಂಬ ದಿನ ಇರೋದಿಲ್ಲ. ಯಾವುದೇ ಮಾರ್ಕೆಟ್ ಆಗಲಿ
ನಿಫ್ಟಿ ಆಗಿರಲಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು ಇಲ್ಲ ಫಿನ್ ನಿಫ್ಟಿ ಆಗಿರ್ಬೋದು, ಯಾವುದೇ ಮಾರ್ಕೆಟ್ ಆಗಿರ್ಬೋದು, ಒಂದೇ ರೇಂಜಲ್ಲಿ ತುಂಬ ದಿನ ಇರೋದಿಲ್ಲ. ಅಂದರೆ ಮಾರ್ಕೆಟ್ ಎಲ್ಲರೂ ಅವರು ಕೂಡ ಸ್ಕ್ವೇರ್ ಆಫ್ ಮಾಡ್ತಾರೆ. ಇಲ್ಲ ಯಾರ್ಯಾರು ಮೇಲ್ಗಡೆ ಸೆಲ್ ಮಾಡಿರ್ತಾರೆ, ಪುಟ್ನ ಸೆಲ್ ಮಾಡಿರ್ತಾರೆ, ಕಾಲ್ ಸೆಲ್ ಮಾಡಿರ್ತಾರೆ, ಎಲ್ಲರಿಗೂ ಪ್ರಾಫಿಟ್ ಕಾಣಿಸಿದಾಗ ಸ್ಕ್ವೇರ್ ಆಫ್ ಮಾಡಿದಾಗ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಮಾರ್ಕೆಟಲ್ಲಿ ಇರೋದು ನೀವೇನೋ ಟ್ರೇಡ್ ಮಾಡ್ತೀನಿ ಅಂದರೆ ವಾಲಿಟಿಲಿಟಿ ಮಾರ್ಕೆಟ್ ಇದ್ದಾಗ ಯಾವ ಥರ ಟ್ರೇಡ್ ಮಾಡ್ಬೋದು, ಟ್ರೆಂಡಿಂಗ್ ಮಾರ್ಕೆಟ್ ಇದ್ದಾಗ ಯಾವ ಥರ ಟ್ರೇಡ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಇವಾಗ ನೋಡಿ ಟ್ರೆಂಡಿಂಗ್ ಬಂದಿದೆ. ಇದು ಟ್ರೆಂಡಿಂಗ್ ವಾಪಸ್ ಕಂಟಿನ್ಯೂ ಆಗೋ ಚಾನ್ಸಸ್ ತುಂಬ ಇದೆ. ಮ್ಯಾಕ್ಸಿಮಮ್ 80% ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ನೀವು ನೋಡ್ಬೋದು ಯಾರ್ಯಾರು ಇಲ್ಲಿ ಮೇಲ್ಗಡೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು 47,300, 200, 100 ಇಲ್ಲಿ ಯಾರ್ಯಾರು ಮೇಲ್ಗಡೆ 47,000 ಮೇಲ್ಗಡೆ ಯಾರ್ಯಾರು ಕಾಲ್ನ ಸೆಲ್ ಮಾಡಿದ್ರು, ಕೆಳಗಡೆ ಎಲ್ಲ ಪುಟ್ ಸೆಲ್ ಮಾಡಿದ್ರು, ಎಲ್ಲರೂ ಇಲ್ಲಿ ಕಾಲಲ್ಲಿ ಏನೇನು ಸೆಲ್ ಮಾಡಿರ್ತಾರೆ ಎಲ್ಲ ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಸ್ಕ್ವೇರ್ ಆಫ್ ಮಾಡಿದ್ದಕ್ಕೆ ಮಾರ್ಕೆಟ್ ಇಷ್ಟು ಒಂದು ಟ್ರೆಂಡಿಂಗ್ ಮೂವ್ಮೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಇದ್ರ ಮೇಲೆ ಏನು ಮಾರ್ಕೆಟ್ ಹೋಗಬೇಕು ಅಂದರೆ ಖಂಡಿತ ಮಂಡೇ ಏನಾರ ಮಾರ್ಕೆಟ್ ಸೇಮ್ ಫ್ಲಾಟು ಇಲ್ಲ ಗ್ಯಾಪ್ ಅಪ್ ಆಯಿತು ಅಂದರೆ ಖಂಡಿತ ನಾವು ಅರೌಂಡ್ ನಮ್ಮದು ಟಾರ್ಗೆಟ್ ಇರೋದು ನೆಕ್ಸ್ಟ್ 48,000 ಟಾರ್ಗೆಟ್ ಇದೆ. ಇನ್ನೂ 800 ಪಾಯಿಂಟ್ಸ್ ತನಕ ಮಾರ್ಕೆಟ್ ಹೋಗೋ ಚಾನ್ಸಸ್ ಇದೆ. ಏನಕ್ಕೆ ಅಂದರೆ ನೀವು ನೋಡ್ಬೋದು, ಇನ್ನೊಂದ್ಸಲ ಹೇಳ್ತೀನಿ ಓಕೆನಾ. ಇದು ನೋಡ್ಬೋದು ಮಾರ್ಕೆಟ್ ಇವಾಗ ಕರೆಂಟ್ಲಿ ಒಂದ್ಸಲ HDFC ಬ್ಯಾಂಕು ಕೆಳಗಡೆ ಬಿದ್ದಾಗ ಬ್ಯಾಂಕ್ ನಿಫ್ಟಿ 1600 ಪಾಯಿಂಟ್ಸ್ ಡೌನ್ ಆಗಿತ್ತು ನೋಡಿ. ಇವಾಗ ವಾಪಸ್ ಅದೇ ಪ್ರೈಸ್ಗೆ ಬಂದು ಮಾರ್ಕೆಟ್ ಇವತ್ತು ನಿಂತಿದೆ. ಲೈಕ್ 47,200 ಏನು ಅಲ್ಲಿ ಗ್ಯಾಪ್ ಡೌನ್ ಆಗಿತ್ತು ಅಲ್ಲೇ ಬಂದು ನಿಂತಿದೆ. ಓಕೆನಾ. ನೆಕ್ಸ್ಟು ಈ ಗ್ಯಾಪು ಫಿಲ್ ಮಾಡೋ ಚಾನ್ಸಸ್ಸು 100% ಇದೆ. ಏನಕ್ಕೆ ಅಂದರೆ ಇದ್ರ ಮೇಲ್ಗಡೆ ಯಾರ್ಯಾರು ಸೆಲ್ ಮಾಡಿದ್ರು ಎಲ್ಲರೂ ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಇವಾಗ ಮಾರ್ಕೆಟಲ್ಲಿ ಸೆಲ್ ಯಾರ್ಯಾರು ಮಾಡಿದ್ರು ನೋಡ್ಬೋದು. 47,200 ಮೇಲೆ ಯಾರ್ಯಾರು ಸೆಲ್ ಆಫ್ ಮಾಡಿದ್ರು, ಕಾಲ್ ಸೆಲ್ ಮಾಡಿದ್ರು, ಎಲ್ಲರೂ ಸ್ಕ್ವೇರ್ ಆಫ್ ಮಾಡಿದ್ದಾರೆ. ಇವಾಗ ಮಾರ್ಕೆಟ್ ಮೇಲೆ ಹೋಗಿದೆ. ನೆಕ್ಸ್ಟ್ ಇನ್ನು ಗ್ಯಾಪ್ ಫಿಲ್ ಮಾಡಬೇಕು. ಗ್ಯಾಪ್ ಫಿಲ್ ಮಾಡೋದು ಅಂದರೆ 48,000 ಒಂದು ಸೈಕಾಲಜಿ ಲೆವೆಲ್ಲು, 500 ಪಾಯಿಂಟ್ಸ್ ಏನು ಹೇಳ್ತೀವಿ ಸೈಕಾಲಜಿ ಲೆವೆಲ್ ಅಂತ, 48,000 ಒಂದು ಸೈಕಾಲಜಿ ಲೆವೆಲ್ಲು. ಅಂದರೆ ಡೈರೆಕ್ಟ್ ಇವತ್ತು ಹೋದಂಗೆ 1000 ಪಾಯಿಂಟ್ ಹೋಗ್ಬಿಡುತ್ತೆ ಅಂತ ಆ ಥರ ಅಲ್ಲ. ಒಂದು ವೀಕಲ್ಲಿ ಹೋಗ್ಬೋದು, ಇಲ್ಲ 2 ವೀಕ್ಸಲ್ಲಿ ಹೋಗ್ಬೋದು, ಇಲ್ಲ 2-3 ಡೇಸಲ್ಲಿ ಹೋಗ್ಬೋದು. ಸೊ ಅದಕ್ಕೋಸ್ಕರನೇ ಇವಾಗ ಏನು ನಾವು ಪ್ರಾಫಿಟ್ ಮಾಡಿದ್ದೀವಿ ಇದರಲ್ಲಿ ನಾನೊಂದು 2% ಇಲ್ಲ 2.5%, 3% ವಾಪಸ್ ನಾನು ರಿಸ್ಕ್ ತಗೊಂಡು ಮಂಡೇ ವಾಪಸ್ ನಾನು ಟ್ರೇಡ್ ಮಾಡ್ಬೋದು. ಅಂದರೆ ನನಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಟ್ರೆಂಡಿಂಗ್ ಮಾರ್ಕೆಟು ದಯವಿಟ್ಟು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಾರ್ದು. ಅಂದರೆ ಕಡಿಮೆ ಲಾಟ್ ಆದರೂ ಪರವಾಗಿಲ್ಲ, ಜಾಸ್ತಿ ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿ, ಇದೇ ನಾನು ಏನಾರ ಜಸ್ಟ್ ಕ್ವಾಂಟಿಟಿ ಏನಿದೆ 2 ಕ್ವಾಂಟಿಟಿ 3 ಕ್ವಾಂಟಿಟಿ ಬದಲು ನಾನು 10 ಕ್ವಾಂಟಿಟಿ ಹಾಕೋ ಕೆಪಾಸಿಟಿನೂ ಕೂಡ ನನ್ನ ಹತ್ರ ಇತ್ತು. ಅಷ್ಟು ಅಮೌಂಟ್ ಕೂಡ ಇತ್ತು. ಏನಕ್ಕೆ ಔಟ್ ಆಫ್ ದ ಮನಿ ತೊಗೊಂಡಿದ್ದ ಸ್ವಲ್ಪ ಪ್ರೀಮಿಯಂ ಕಡಿಮೆನೇ ಇತ್ತು. ನಾನು ಬೇಕಾದ್ರೆ 10 ಲಾಟ್ ಹಾಕ್ಬೋದಾಗಿತ್ತು, ಇಲ್ಲಾಂದರೆ 8 ಇಲ್ಲ 10 ಲಾಟ್ ಮಾಡ್ಬೋದಾಗಿತ್ತು. ಕಾನ್ಫಿಡೆಂಟ್ ನಿಂತು. ಬಟ್ ಆದರೂ ಕೂಡ ಮೇಯ್ನು ನಮಗೆ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕು. ಇವಾಗ ಏನು ನಾವು ಪ್ರಾಫಿಟ್ ಮಾಡಿದ್ದೀವಿ ಇದನ್ನು ನಾವು ಮುಂದೆ ಕಂಟಿನ್ಯೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಲಾಟ್ ಮಾಡ್ಬೋದಾಗಿತ್ತು ಖಂಡಿತ. ಇವಾಗ ಏನು ನನ್ನ 30 ಡೇ ಟ್ರೇಡಿಂಗ್ ಚಾಲೆಂಜ್ ಇದೆ, ಡೈಲಿ 2 ಲಾಟ್ ಅಂತ ಏನಿಲ್ಲ ಅದನ್ನೇ ನಾನು ಫಾಲೋ ಮಾಡಿದ್ದೀನಿ. ಲಾಸ್ಟ್ ಟ್ರೇಡ್ ಮಾತ್ರ ನಂಗೊಂದು ಅಂದರೆ ಕಾನ್ಫಿಡೆಂಟ್ ಇತ್ತು, ಅದಕ್ಕೆ ಒಂದೇ ಒಂದು ಲಾಟ್ ಎಕ್ಸ್ಟ್ರಾ ಜಾಸ್ತಿ ಮಾಡಿದೆ ಅಷ್ಟೇ. ಅದು ಪ್ರಾಫಿಟೇ ಆಯಿತು, ಲಾಸ್ ಏನಾಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಈ ಥರ ಟ್ರೆಂಡಿಂಗ್ ಮಾರ್ಕೆಟ್ನ ಮಿಸ್ ಮಾಡೋಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕಾಗಲಿ. ನಾನು ಫಸ್ಟ್ ಕ್ಯಾಂಡಲ್ ಬಂದಾಗಲೇ ನಾನು ಐಡೆಂಟಿಫೈ ಮಾಡಿದೆ. ನಾನೇನು ಹೇಳಿದೆ ಅಲ್ವಾ, ಯಾವುದೇ ಒಂದು ಟ್ರೆಂಡ್ದು 50% ಮೇಲೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ, ಇಲ್ಲ 50% ಮೇಲೆ ಏನಾರ ಟ್ರೇಡ್ ಆಗ್ತಾ ಇದೆ ಅಂದರೆ ಅದು ಟ್ರೆಂಡ್ ರಿವರ್ಸರ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಬೇರೆಯವ್ರಿಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಟ್ರೆಂಡ್ ರಿವರ್ಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಅದ್ರ ಕಾನ್ಫಿಡೆಂಟ್ ಮೇಲೆ ನಾನು ಇವತ್ತು ಬೈ ಮಾಡಿ ಇವತ್ತು ಪ್ರಾಫಿಟ್ ಮಾಡಿದೆ. ನೋಡ್ಬೋದು, ಇನ್ನೊಂದ್ಸಲ ನಾನು ತೋರಿಸ್ತೀನಿ. 10,600 ರೂಪೀಸ್ ಪ್ರಾಫಿಟ್ ಆಗಿದೆ. ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ, ಲಾಜಿಕ್ ಇಷ್ಟ ಆಯಿತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪ್ಲಸ್ ಇವತ್ತು ನೀವು ಏನೇನು ಪ್ರಾಫಿಟ್ ಮಾಡಿದ್ರಾ, ಏನೇನು ಲಾಸ್ ಆಗಿದ್ರು ಪ್ರಾಫಿಟ್ ಆಗಿದ್ರು, ಐ ಥಿಂಕ್ ಲಾಸ್ ಆಗಿರಲ್ಲ ಅನ್ಕೋತೀನಿ. ಎಷ್ಟೇ ಪ್ರಾಫಿಟ್ ಮಾಡಿದ್ರು ಕೆಳಗಡೆ ದಯವಿಟ್ಟು ಕಮೆಂಟ್ ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ, ಲೈಕು ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಎಜುಕೇಷನ್ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.